जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये बुद्ध्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुर सिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 301ನೇ ಶ್ಲೋಕ. ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವಾ ರಾಜಾ ಅಪೃಚ್ಛತ್ ಆಶು ಸ್ಮ ಕೃಷ್ಣಾಂ ಕ್ವ ಭೀಮ ಇತ್ಯೇವ ತಯೋಜಿತಂ ಚ ಶ್ರುತ್ವಾ ಜಗಾಮಾಶು ರಕ್ಷೋಂಸ ಸಂಸ್ಥಃ. ಅಂದರೆ ಹಿಂದೆ ನೋಡಿದಂತೆ ದ್ರೌಪದಿ ದೇವಿ 5 ಬಣ್ಣದ ಒಂದು ಕಮಲದ ಹೂವು ಅದನ್ನು ಕೇಳಿದಾಗ ಭೀಮಸೇನ ದೇವರು ಮತ್ತು ಆ ಸರೋವರಕ್ಕೆ ಹೋಗಿ ಅಲ್ಲಿ ರಾಕ್ಷಸರ ಕ್ರೋಧವಶರು ಅಂತ ಯಾರಿದ್ದಾರೆ ಉಳಿದ ಆ ಕ್ರೋಧವಶರನ್ನೆಲ್ಲ ಸಂಹಾರ ಮಾಡಿ, ಅವರು ಸಂಹಾರ ಆದಾಗ ಅವರ ಅಗ್ರೇಸ ಅಂದರೆ ಲೀಡರ್ ಮಣಿಮಂತ ಅಂತ ಆ ಅಸುರನನ್ನು ಸಂಹಾರ ಮಾಡಿ, ಅವರು ಸಂಹಾರ ಆದದನ್ನೆಲ್ಲ ಕೇಳಿ ಕುಬೇರ ಬರ್ತಾನೆ. ಅವನಿಗೂ ಕೂಡ ಅಸುರಾವೇಶದಿಂದ ಭೀಮಸೇನ ದೇವರ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾನೆ ಅಂತ ನೋಡಿದ್ದೀವಿ. ಆಗ ತಸ್ಮಿನ್ ಕಾಲೆ ಆ ಯುದ್ಧ ಕಾಲದಲ್ಲಿ ಭೀಮಸೇನಸ್ಯ ಘೋಷಂ, ಭೀಮಸೇನ ದೇವರು ಮಾಡಿದ ಸಿಂಹನಾದ ಅದನ್ನು ಕೇಳಿ ಆ ಯುಧಿಷ್ಠಿರನಿಗೆ ಆ ಶಬ್ದ ಕೇಳ್ತು. ಯುಧಿಷ್ಠಿರ ಕೇಳ್ತಾನೆ, ಭೀಮ ಎಲ್ಲಿ ಹೋದ? ಯುಧಿಷ್ಠಿರನ ವಿಚಾರನೇ ಇದು, ಭೀಮ ಎಲ್ಲಿ ಹೋದ, ಇದೇ ವಿಚಾರ ಅವನು. ಕೃಷ್ಣಾಂ ಅಪೃಚ್ಛತ್, ದ್ರೌಪದಿ ದೇವಿಯನ್ನು ಕೇಳ್ತಾನೆ. ತಯೋಜಿತಂ ಚ ಶ್ರುತ್ವ, ದ್ರೌಪದಿ ದೇವಿ ಎಲ್ಲವನ್ನು ಹೇಳಿದರು. ಈ ಥರ ಹೂ ಬಂತು, ನಾನು ಕೇಳಿದೆ, ತರಕ್ಕೆ ಹೋಗಿದ್ದಾರೆ ಹಾಗೆ ಅಂತ. ಆ ಮಾತನ್ನು ಕೇಳಿ ಮತ್ತೆ ಘಟೋತ್ಕಚನನ್ನ ಸ್ಮರಣೆ ಮಾಡ್ತಾರೆ. ಘಟೋತ್ಕಚ ಬಂದು ಅವರೆಲ್ಲರನ್ನೂ ಹೆಗಲ ಮೇಲೆ ಕೂಡಿಸಿ ಭೀಮಸೇನ ದೇವರು ಎಲ್ಲಿದ್ದರೋ ಅಲ್ಲಿ ಕರೆದುಕೊಂಡು ಹೋಗಿ ಬಿಟ್ರು. ಅಲ್ಲಿ ಅಷ್ಟರಲ್ಲಿ ಭೀಮಸೇನ ದೇವರು ಮತ್ತು ಕುಬೇರ ಅವರಿಬ್ಬರ ಮಧ್ಯ ಯುದ್ಧ ಆಗ್ತಾ ಇತ್ತು. ಅಸುರಾವೇಶ ನಿಮಿತ್ತದಿಂದ ಕುಬೇರ ಭೀಮಸೇನ ದೇವರು ಯಾರು ಅಂತ ಗೊತ್ತಿಲ್ಲದೆ ಯುದ್ಧವನ್ನು ಮಾಡ್ತಾ ಇದ್ರು. ಸಭ್ರಾತೃಗೆ ಮುನಿಭಿ ಕೃಷ್ಣಯ ಚ ಗತೆ ರಾಜನ್ಯತ್ರ ಭೀಮಂ ಕುಬೇರಃ ದೃಷ್ಟ್ವಾ ಅಸುರಾವೇಶತೋ ಧರ್ಮಜಂ ಚ ಕಿಂಚಿನ್ ಮುಕ್ತಃ ಸ್ನೇಹಯುಕ್ತಸ್ತಥಾಸ. ಯಾವಾಗ ಆ ಭೀಮಸೇನ ದೇವರಿದ್ದ ಜಾಗದಲ್ಲಿ ಯುಧಿಷ್ಠಿರ ಮುಂತಾದವರು ಬಂದರೋ ಆಗ ಯುಧಿಷ್ಠಿರನನ್ನು ನೋಡಿ ಅವನಿಗೆ, ಆ ಕುಬೇರನಿಗೆ ಅಸುರಾವೇಶ ಸ್ವಲ್ಪ ಕಡಿಮೆ ಆಯ್ತಂತೆ. ಅಸುರಾವೇಶ ಕಡಿಮೆ ಆದಾಗ ತಥಾ ಸ್ನೇಹಯುಕ್ತ, ಸ್ವಲ್ಪ ಆ ಭೀಮಸೇನ ದೇವರ ಮೇಲೆ ಮತ್ತು ಯುಧಿಷ್ಠಿರನ ಮೇಲೆ ಅವರಿಗೆ ಕುಬೇರನಿಗೆ ಪ್ರೀತಿಯೂ ಬಂತು ಅಂತ, ಪ್ರೀತಿಯಿಂದ ನಡ್ಕೊಂಡ್ರು ಅಂತ ಹೇಳ್ತಾರೆ. ಧೃತಾಯುಧಂ ಭೀಮಮೀಕ್ಷ್ಯಾಪಿ ಕಿಂಚಿತ್ ದೈತ್ಯಾವೇಶಾತ್ ಬಹುಮೇನೇನ ಭೀಮಂ ಅಗಸ್ತ್ಯ ಶಾಪಂ ಚಾಪದತ್ ಸ್ವಸ್ಯ ಪೂರ್ವಂ ಸಖಾಯ ನಾಶೇ ಕಾರಣಂ ರಾಜರಾಜಃ. ಧೃತಾಯುಧಂ ಭೀಮಮೀಕ್ಷ್ಯ, ಭೀಮಸೇನ ದೇವರು ಆಯುಧವನ್ನು ಹಿಡ್ಕೊಂಡಿದ್ದಾರೆ. ಆದರೂ ಕೂಡ ಕಿಂಚಿತ್ ದೈತ್ಯಾವೇಶ ನಿಮಿತ್ತ ಭೀಮಸೇನಂ ನ ಬಹುಮೇನೆ, ಅಸುರಾವೇಶದಿಂದ ಭೀಮಸೇನ ದೇವರು ಅವರು ದೊಡ್ಡವರು ಎನ್ನುವ ಒಂದು ಜ್ಞಾನ ಕುಬೇರನಿಗೆ ಬಂದಿಲ್ಲ. ಯುಧಿಷ್ಠಿರನನ್ನ ಕೊಂಡಾಡಿದ, ಅದರ ಭೀಮಸೇನ ದೇವರನ್ನ ಕೊಂಡಾಡಲಿಲ್ಲ. ಯಾಕೆ? ಇನ್ನೂ ಸ್ವಲ್ಪ ಅಸುರಾವೇಶ ಉಳಿದಿತ್ತು ಅಂತ ಹೇಳ್ತಾ ಇದ್ದಾರೆ. ಭೀಮೇ ಚ ಬಹುಮಾನಂ ನ ಕೃತವ, ಭೀಮನನ್ನ ಕೊಂಡಾಡಲಿಲ್ಲ ಕುಬೇರ. ಅತಏವ ಸಖಾಯ ನಾಶೆ, ಅವನ ಗೆಳೆಯ ಮಣಿಮಂತ
ಅವನು ಸತ್ತದ್ದು ಕೂಡ ಈ ಭೀಮನಿಂದಲೇ. ಆಗ ಆ ಮಣಿಮಂತ ಸತ್ತ ಸಂದರ್ಭದಲ್ಲಿ ಸ್ವಸ್ಯ ಅಗಸ್ತ್ಯ ಶಾಪಂ, ಕುಬೇರನಿಗೆ ಅಗಸ್ತ್ಯರು ಒಮ್ಮೆ ಶಾಪವನ್ನು ಕೊಟ್ಟಿರ್ತಾರಂತೆ. ತವ ಸಖಾ ಸ್ವಿತ್ಯೇವಂ ರೂಪಂ ಕಾರಣಂ ಅವದತ್ ಇತ್ಯರ್ಥಃ. ಅಗಸ್ತ್ಯ ಶಾಪೇನೈವ ಮಮ ಸಖಾ ಮಣಿಮಾನ್ ಮೃತ. ಅಗಸ್ತ್ಯರ ಶಾಪದ ಪ್ರಕಾರನೇ ನನ್ನ ಗೆಳೆಯನಾದ ಮಣಿಮಂತ ಸತ್ತೋಗಿದ್ದಾನೆ. ನತು ಭೀಮಸ್ಯ ಮಣಿಮದ್ಹನನೆ ಸ್ವತಃ ಸಾಮರ್ಥ್ಯಮಸ್ತಿ ಇತಿ. ಆ ಮಣಿಮಂತನನ್ನ ಸಂಹಾರ ಮಾಡಲಿಕ್ಕೆ ಭೀಮಸೇನ ದೇವರಿಗೆ ಎಲ್ಲಿಂದ ಸಾಮರ್ಥ್ಯ ಇದೆ? ಮಹಾಪರಾಕ್ರಮಶಾಲಿ ಮಣಿಮಂತ. ಅಗಸ್ತ್ಯರ ಶಾಪದಿಂದ ಅವನು ಸತ್ತಿದ್ದಾನೆ ಹೊರತು ಭೀಮಸೇನ ದೇವರ ಸಾಮರ್ಥ್ಯದಿಲ್ಲ ಅಂತ ಈ ರೀತಿಯಾದ ಒಂದು ವಿಚಾರವನ್ನ ಕುಬೇರ ಹೇಳ್ತಾನೆ. ಇದೇ ಹೇಳಿದ್ದು, ಭೀಮಸೇನ ದೇವರ ಮಹಿಮೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಅಸುರಾವೇಶ ಉಳಿದಿತ್ತು ಅಂತ ಹೇಳ್ತಾ ಇದ್ದಾರೆ. ಅಗಸ್ತ್ಯರ ಶಾಪ ಏನಿತ್ತು ಅಂತ ಇಲ್ಲಿ ಕೊಡ್ತಾರೆ ನೋಡಿ. ಅಂದ್ರೆ ಅವರ ಮೇಲೆ, ಅಗಸ್ತ್ಯರ ಮೇಲೆ ಈ ಮಣಿಮಂತ ಅವರೆಲ್ಲ ಪುರೀಶವನ್ನ ಎಸೀತಾರಂತೆ. ಅದು ಅವರ ತಲೆ ಮೇಲೆ ಬಿತ್ತು. ಅದರಿಂದ ಅಗಸ್ತ್ಯರು ಶಾಪವನ್ನು ಕೊಟ್ಟರು. ಸಹ ಸಖ ವೃತ್ತೈಹಿ ಸಹ ಮಾನುಷೇನ ಅತಃ ಭವಿಷ್ಯತಿ. ನೀನು, ನಿನ್ನ ಸೈನ್ಯ ಎಲ್ಲರೂ ಕೂಡ ಒಂದು ಮನುಷ್ಯರಿಂದಲೇ ಹತರಾಗ್ತೀರಾ ಹಾಗೆ ಅಂತ ಅಗಸ್ತ್ಯರು ಶಾಪ ಕೊಟ್ಟಿದ್ರು. ಅದನ್ನ ಕುಬೇರ ನೆನಪಿಸಿಕೊಂಡು ಅಗಸ್ತ್ಯರ ಶಾಪದಿಂದಲೇ ಮಣಿಮಂತ ಮುಂತಾದವರು ಸತ್ರು ಹೊರತು ಭೀಮನ ಪರಾಕ್ರಮದಿಂದ ಅಲ್ಲ ಅಂತ. ಅದಾದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಅಸುರಾವೇಶ ಹೋಯಿತು. ದೈತ್ಯಾವೇಶಾದ್ ಉಜ್ಜಿತ ಶಾಂತಭಾವೋ ದದೌ ನಿಜಂ ಸ್ಥಾನಮೇಷಾಂ ಸುತುಷ್ಟಃ ಆವಾಸಾರ್ಥಂ ತೇವಸಂಸ್ತತ್ರ ಪಾರ್ಥಾಃ ತಥಾನ್ಯೇಷಾಂ ದೈವತಾನಾಂ ಗೃಹೇಶು. ಸ್ವಲ್ಪ ಹೊತ್ತಾದ ಮೇಲೆ ಅಸುರಾವೇಶ ಹೋಯಿತು, ಕುಬೇರನಿಗೂ ಸಂಪೂರ್ಣವಾಗಿ ಹೋಯಿತು. ಅಥ ಏವ ಶಾಂತಭಾವ, ದುಷ್ಟಭಾವನೆ ಎಲ್ಲ ಬಿಟ್ಟು ಶಾಂತಭಾವನಾಗಿ ಆವಾಸಾರ್ಥಂ, ಆ ಭೀಮಸೇನ ದೇವರಿಗೆ ಕೊಡಬೇಕಾದ ಸ್ಥಾನಮಾನವನ್ನು ಕೂಡ ಕುಬೇರ ಕೊಟ್ರು ಅಂತ. ತದನಂತರ ಪಾಂಡವರು ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದರು ಅಂತ. ತತ್ರ ಸ್ಥಾನೇ ತೇ ಪಾರ್ಥಾಃ ಅವಸನ್, ಆ ಕುಬೇರ ಕೊಟ್ಟ ಜಾಗದಲ್ಲಿ ಪಾಂಡವರೆಲ್ಲ ಸುರಕ್ಷಿತವಾಗಿ ಇದ್ದರು. ದೈವತಾನಾಂ ಗೃಹೇಶು ಚ ಅವಸನ್, ಅದು ದೇವತೆಗಳ ವಾಸಸ್ಥಾನವಾಗಿತ್ತು ಅಂತ ಜಾಗದಲ್ಲಿ ಕುಬೇರನ ಮನೆ, ಅಲ್ಲಿ ಪಾಂಡವರು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಆ ದೈತ್ಯಾವೇಶ ಓದದ್ದು ಕೂಡ ಭೀಮ ಸಾಮರ್ಥ್ಯೇನ ಅಂತ ಬರೀತಾರೆ. ಭೀಮಸೇನ ದೇವರ ಸಾಮರ್ಥ್ಯದಿಂದಲೇ ಆ ಅಸುರಾವೇಶ ಹೋಯಿತು ಅಂತ. ಅದ ಮೇಲೆ ಸತ್ಕಾರ ಮಾಡಿ ಎಲ್ಲರಿಗೂ ಮನೆಯನ್ನು ಕೂಡ ಕೊಟ್ಟ ಅಂತ ಒಟ್ಟು. ತತ್ರೈವ ತೇಷಾಂ ವಸತಾಂ ಮಹಾತ್ಮನಾಂ ಆನಂದಿನಾಮಬ್ಧ ಚತುಷ್ಟಯೇ ಗತೆ ಪಂಚಾಬ್ಧಮಧ್ಯಾಪ್ಯ ಮಹಾಂತಿ ಶಾಸ್ತ್ರಾನ್ ಇಂದ್ರೋ ಗುರುವರ್ಥಂ ಫಲ್ಗುಣೇನಾರ್ಥಿತೋಭೂತ್. ತತ್ರೈವ ಸ್ಥಾನೇಷು ವಸತಾಂ ಅಬ್ಧ ಚತುಷ್ಟಯಾತ್ಮಕೆ, 4 ವರ್ಷ ಪಾಂಡವರು ಅಲ್ಲೇ ವಾಸ ಮಾಡಿಕೊಂಡು ಇದ್ದರು ಅಂತ ಹೇಳ್ತಾ ಇದ್ದಾರೆ. ಪಂಚಾಬ್ದಂ ಅಸ್ತ್ರಾಣ್ಯಪ್ಯಾದಾಯ್, 5ನೇ ವರ್ಷ ಅಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಅರ್ಜುನಂ ಗುರುವರ್ಥಂ ಗುರುದಕ್ಷಿಣಾರ್ಥಂ ದಾಸ್ಯಾಮಿ ಇತಿ ಸ್ವೀಕುರ್ವೇತಿ ಪ್ರಾರ್ಥಿತಃ ಅಭೂತ್. ಇಂದ್ರದೇವರು ಅರ್ಜುನ ಸ್ವರ್ಗಲೋಕದಲ್ಲಿ ಇದ್ದ ಅಂತ ನೋಡಿದೀವಿ ಅಲ್ವಾ. ಅನೇಕ ಅಸ್ತ್ರಗಳನ್ನೆಲ್ಲ ತಾನು ಪಡ್ಕೊಂಡಿದ್ದಾನೆ, ಮಂತ್ರೋಪದೇಶ ಪಡ್ಕೊಂಡಿದ್ದಾನೆ. ಅದರಿಂದ ಗುರುಗಳು ಇಂದ್ರದೇವರಿಗೆ ಕೇಳ್ತಾನೆ, ಗುರುದಕ್ಷಿಣೆ ಕೊಡ್ತೀನಿ ತಗೊಳ್ಳಿ ಹಾಗೆ ಅಂತ, ಏನ್ ಬೇಕೋ ಕೇಳಿ ಗುರುದಕ್ಷಿಣೆ ತಂದು ಕೊಡ್ತೀನಿ ಹಾಗೆ ಅಂತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ ದೇವೇಂದ್ರನನ್ನ.
ವಧಂ ವವ್ರೇ ಸ್ವಶತ್ರುನಾಮಿಂದ್ರಃ ಪಾರ್ಥ ಸ್ವರೂಪತಃ ನಿವಾತಕ ವಚಾಖ್ಯಾನಾಂ ಯೇಷಾಂ ಬ್ರಹ್ಮಾದದೋ ವರಂ ಅವಧ್ಯತಾಂ ಸುರೈರ್ದೈತ್ಯೈಃ ಗಂಧರ್ವೈಃ ಪಕ್ಷಿರಾಕ್ಷಸೈಃ. ಆಗ ಇಂದ್ರ ಗುರುದಕ್ಷಿಣೆ ಏನ್ ಬೇಕು ಅಂತ ಅರ್ಜುನ ಕೇಳಿದಾಗ ಇಂದ್ರದೇವರು ಹೇಳ್ತಾರೆ, ಸ್ವಶತ್ರುಣಾಂ ಅಸುರಾಣಾಂ, ಅಂದ್ರೆ ಇಂದ್ರದೇವರಿಗೆ ಒಂದು ಶತ್ರು, ರಾಕ್ಷಸರು ಒಬ್ರು ಶತ್ರುಗಳಾಗಿದ್ರು, ಅಸುರರು. ನಿವಾತ ಕವಚ, ಹಾಗೆ ಅಂತ ನೋಡಿ, ಹೆಸರೇ ಹೇಗಿದೆ ನೋಡಿ, ನಿವಾತ ಕವಚ. ಕವಚ ಅಂದ್ರೆ ಮೇಲೆ ಹಾಕೊಳ್ಳುವ ಒಂದು ಕೋಟ್ ರೂಪದಲ್ಲಿ ಇರುತ್ತೆ, ಕೋಟ್ ಬೂಟ್ ಅಂತ ಹೇಳ್ತಾರಲ್ವಾ, ಆ ಥರ ಕವಚ. ಗಾಳಿ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲವಂತೆ, ಅಂತಹ ಒಂದು ಗಟ್ಟಿಯಾದ ಒಂದು ಕವಚ. ಗಾಳಿಯೂ ಕೂಡ ಒಳಗೆ ನುಗ್ಲಿಕ್ಕಾಗಲ್ಲ ಅಂತ, ಅವರನ್ನ ಬಾಣ ಇತ್ಯಾದಿಗಳು ಏನ್ ಮಾಡೋದಿಲ್ಲ ಅಂತ. ಆ ರೀತಿಯಾಗಿ ಅವರಿಗೆ ನಿವಾತ ಕವಚ ಅಂತ ಅಸುರರು. ಅವರನ್ನ ಸಂಹಾರ ಮಾಡಬೇಕು ನೀನು, ಹಾಗೆ ಅಂತ ಇಂದ್ರದೇವರು ಅರ್ಜುನನಿಗೆ ಹೇಳ್ತಾರೆ. ಇದೇ ನೀನು ಕೊಡ್ಬೇಕಾದ ಗುರುದಕ್ಷಿಣೆ, ಹಾಗೆ. ಯದ್ಯಪಿ ಅವರು ಎಂಥವರಾಗಿದ್ದರು? ಇಂದ್ರರೂಪೇಣ ಅಬದ್ಧತ್ವ, ಇಂದ್ರನಿಂದ ಅವರನ್ನು ಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಿರುವಾಗ ತನ್ನ ಅವತಾರ, ಇಂದ್ರನ ಅವತಾರನೇ ಅರ್ಜುನ, ಇಂದ್ರನ ಅವತಾರನಾದ ಅರ್ಜುನನಿಂದ ಸಂಹಾರ ಮಾಡಿಸುವುದಕ್ಕೆ ಏನ್ ಕಾರಣ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಸುರಾದಿಭಿಹಿ ಅಬದ್ಧತ್ವಂ ದತ್ತು. ನೀನು ಬ್ರಹ್ಮದೇವರು ವರ ಕೊಟ್ಟಿದ್ದರಂತೆ, ದೇವತೆಗಳಿಂದ ನೀನು ಸಂಹರಿಸಲ್ಪಡ್ಲಾರಿ. ಅಂದ್ರೆ ದೇವತೆಗಳು ಆ ನಿವಾತ ಕವಚರನ್ನ ದೇವತೆಗಳು ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಮನುಷ್ಯರು ಸಂಹಾರ ಮಾಡಬಹುದು. ಮನುಷ್ಯರಿಂದ ಅವರು ಅವಧ್ಯರಾಗಲಿ ಅಂತ ವರ ಕೊಟ್ಟಿಲ್ಲ. ದೇವತೆಗಳಿಂದ ನೀವು ದೇವತೆಗಳು ನಿಮ್ಮನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮಾತ್ರ ವರ ಕೊಟ್ಟಿದ್ದು. ಮನುಷ್ಯರಿಂದ ಅಂತ ಏನು ವರ ಕೊಟ್ಟಿಲ್ಲ. ಅದರಿಂದ ಇಂದ್ರನಿಂದ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಮನುಷ್ಯನಾಗಿ ಅವತಾರ ಮಾಡಿದ್ದ ಅರ್ಜುನನಿಂದ ಅದು ಮಾಡ್ಲಿಕ್ಕೆ ಆಗುತ್ತದೆ ಅಂತ ವಿಚಾರ ಮಾಡಿ ಇಂದ್ರದೇವರು ಆ ವರವನ್ನ, ಆ ಗುರುದಕ್ಷಿಣ ರೂಪವಾದ ಆ ಒಂದು ಅಸುರ ಸಂಹಾರವನ್ನ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪುನರಿಂದ್ರೇನ ಅರ್ಥಿತೋ ಅದಾತ್ ಜಹೀಮಾನ್ ನರದೇಹವಾನ್ ಇತಿ ತೇನಾರ್ಜುನಂ ಶಕ್ರ ಸ್ವಾತ್ಮಾನಂ ನರದೇಹಗಂ ಜಗಾದತಾನ್ ಜಹೀತ್ಯೇವ ಕಿರೀಟಂ ಸ್ವಂ ಚ ನಿಬದ್ಯ ಚ. ಇಂದ್ರದೇವರು ಹೋಗಿ ಬ್ರಹ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ, ಇಮಾನ್ ಅಸುರಾನ್ ನರದೇಹವಾನ್ ಮಾನುಷ ದೇಹಂ ಪ್ರಾಪ್ತಃ ತ್ವಂ ಜಹಿ ಇತಿ ವರಮದಾತ್. ಈ ನಿವಾತ ಕವಚರನ್ನ ಹೇಗೆ ಸಂಹಾರ ಮಾಡೋದು ಅಂತ ಇಂದ್ರದೇವರು ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳಿದರಂತೆ, ನೀನೇ ಮನುಷ್ಯನಾಗಿ ಹುಟ್ಟಿ ಈ ನಿವಾತ ಕವಚರನ್ನ ಸಂಹಾರ ಮಾಡ್ತಿ, ಹಾಗೆ ಅಂತ ಬ್ರಹ್ಮದೇವರು ಇಂದ್ರನಿಗೆ ವರ ಕೊಟ್ಟಿದ್ರು. ಆದರೆ ಇಂದ್ರನಾಗಿ ಹೋದ್ರೆ ಕೆಲಸ ನಡೆಯೋದಿಲ್ಲ, ಮನುಷ್ಯನಾಗಿ ನೀನು ಅವತಾರವನ್ನು ತಾಳಿ ನೀನು ಹೋದ್ರೆ ಕೆಲಸ ಆಗ್ತದೆ ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ರು. ಆ ಕಾರಣದಿಂದ ತಾನೇ ಮನುಷ್ಯನಾಗಿ ಅವತಾರ ಮಾಡಿರೋದು ಅರ್ಜುನ ರೂಪದಿಂದ. ಅದರಿಂದ ಇಂದ್ರದೇವರು ಅರ್ಜುನನಿಗೆ ಹೇಳ್ತಾರೆ, ಹೋಗು ನೀನು ಸಂಹಾರ ಮಾಡು, ಹಾಗೆ ಅಂತ. ತನ್ನದೇ ಆದ ಒಂದು ಕಿರೀಟ, ತನ್ನ ಕಿರೀಟವನ್ನು ಕೂಡ ಅರ್ಜುನನಿಗೆ ಕೊಟ್ಟು ಗೆದ್ದು ಬಾ, ಹಾಗೆ ಅಂತ ಆಶೀರ್ವಾದವನ್ನು ಕೂಡ ಮಾಡಿ ಕಳಿಸ್ತಾ ಇದ್ದಾರೆ. ಐಂದ್ರಂ ಸ್ಯಂದನಮಾರುಹ್ಯ ಪಾರ್ಥೋ ಮಾತರಿ ಸಂಯುತಃ ಗಾಂಡೀವಂ ಧನುರಾದಾಯ ಯಯೋ ಹಂತುಂ ಮಹಾಸುರಾನ್. ಇಂದ್ರದೇವರು ಕಿರೀಟವನ್ನು ಕೊಟ್ಟರು, ರಥವನ್ನು ಕೂಡ ಕೊಟ್ಟರು, ತನ್ನದೇ ಆದ ರಥ, ತನ್ನ ರಥವನ್ನು ಕೊಟ್ಟರು. ಸಾರಥಿ ಮಾತಲಿಯನ್ನು ಕೂಡ ಕಳಿಸ್ತಾ ಇದ್ದಾರೆ. ಆ ರಥದಲ್ಲಿ ಕುಳಿತುಕೊಂಡು ಗಾಂಡೀವ ಧನುಸ್ಸನ್ನು ಹಿಡ್ಕೊಂಡು ಆ ಮಹಾ ಅಸುರರು, ನಿವಾತ ಕವಚರು, ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಅರ್ಜುನ ಅಲ್ಲಿಂದ ಹೊರಡ್ತಾನೆ. ಶಂಕಂ ದದುಸ್ತಸ್ಯ ದೇವಾ ದೇವದತ್ತಸ್ಸ ಶಂಕರಾಟ್ ನಾದಯನ್ ಶಂಖ ಘೋಷೇನ ಧನುರ್ವಿಸ್ಫಾರಯನ್ ಮಹತ್. ಆ ಅರ್ಜುನನಿಗೆ ದೇವತೆಗಳೆಲ್ಲ ಒಂದು ಶಂಖವನ್ನು ಕೂಡ ಕೊಟ್ಟರು ಅಂತ ನೋಡಿ. ಯುದ್ಧದಲ್ಲಿ ಪ್ರಾರಂಭದಲ್ಲಿ ಶಂಖನಾದ ಮಾಡ್ತಾರೆ, ಮಂಗಳ ಸೂಚಕ ಅದು. ಅದು ದೇವತೆಗಳಿಂದ ಕೊಡಲ್ಪಟ್ಟಿತ್ತು, ಅದರಿಂದ ಆ ಶಂಖಕ್ಕೆ ದೇವದತ್ತ ಅಂತಾನೆ ಹೆಸರು. ಭಗವದ್ಗೀತೆಯಲ್ಲಿ ಬರ್ತದೆ ನೋಡಿ, ದೇವದತ್ತಂ ಧನಂಜಯ ಅಂತ ಬರುತ್ತದೆ.
ಈ ಸಂದರ್ಭದಲ್ಲಿ ನಿವಾತ ಕವಚರ ಸಂಹಾರ ಮಾಡಬೇಕಾದ ಸಂದರ್ಭದಲ್ಲಿ ದೇವತೆಗಳಿಂದ ಆ ಶಂಖ ಕೊಡಲ್ಪಟ್ಟಿತ್ತು ಅರ್ಜುನನಿಗೆ. ಶಂಖಘೋಷೇನ ನಾದಯನ್, ಎಲ್ಲ ದಿಕ್ಕುಗಳಲ್ಲೂ ಆ ಶಬ್ದ ಹರಡಿತಂತೆ, ಅಂತಹ ಶಂಖನಾದ. ಮತ್ತು ಧನುಸಿನ ಟಂಕಾರ, ಅದನ್ನು ಕೂಡ ಮಾಡ್ತಾ ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ ಅರ್ಜುನ. ದದಾನಃ ಕುಂಡಲೆ ದಿವ್ಯೆ ಶಕ್ರದತ್ತೆ ಸುಭಾಸ್ವರೆ ಆಸಸಾದ ಪುರಂ ದಿವ್ಯಂ ದೈತ್ಯಾನಾಮಿಂದ್ರನಂದನಃ. ಮತ್ತು ಕಿರೀಟವನ್ನು ಕೊಟ್ಟ ಅಂತ ಹೇಳಿದರು. 2 ಕುಂಡಲವನ್ನು ಕೂಡ ಇಂದ್ರದೇವರು ಕೊಟ್ಟರಂತೆ ಅರ್ಜುನನಿಗೆ. ಒಳ್ಳೆ ಹೊಳೆಯುತ್ತಿರುವ ಒಂದು ಕುಂಡಲ, ಅದನ್ನು ಧರಿಸಿದವನಾಗಿ ದೈತ್ಯರ ಪಟ್ಟಣ, ಆ ಪಟ್ಟಣಕ್ಕೆ ಪಾರ್ಥ ಅರ್ಜುನ ಬಂದ ಅಂತ ಹೇಳ್ತಾ ಇದ್ದಾರೆ. ಬಂದು ಆ ಅರ್ಜುನ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾನೆ. ಅದು ವಿಚಾರ ಮುಂದೆ ಬರುತ್ತದೆ, ಅದನ್ನು ಮತ್ತೆ ನೋಡೋಣ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀಹರೇ ನಮಃ.